ಬೇಕು ಅಷ್ಟೇ. ಅಕ್ಕ ಇಲ್ಲ ಅಕ್ಕ ಅಂದ್ರೆ ನಾನು ಆಡ್ತಿದ್ದೆ. ನೋಡಿದ್ಯಾಗೊಂಡು ಎಷ್ಟೇ ವರ್ಷ ಆದರೂ ನೀನಿನ್ನೂ ಈ ಆಟನ ಮರ್ತಿಲ್ಲ. ಎಷ್ಟೇ ಕಷ್ಟ ಆದರೂ ಒಂಟಿ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ಆಟನ ಗೆದ್ದೇ ಬಿಟ್ಟೆ ನೀನು. ಗುಂಡು, ನೀನ್ಯಾಕೆ ತಲೆ ತಗ್ಗಿಸ್ತಿದ್ಯಾ? ಹಾಂ ನೋಡು, ಈ ಕುಂಟೆಬಿಲ್ಲೆ ಆಟಕ್ಕೂ ನಮ್ಮ ಹೆಣ್ಮಕ್ಳ ಸಂಸಾರಕ್ಕೂ ಎಷ್ಟು ಹೋಲಿಕೆ ಇದೆ ಅಲ್ವಾ? ಈ ಆಟದಲ್ಲಿ ಬಚ್ಚೆನ ಚೌಕದೊಳಗಡೆ ಹಾಕಿದ ತಕ್ಷಣ ಆಟ ಶುರುವಾಗುತ್ತೆ. ಅದೇ ಮದುವೆ ಮಂಟಪದಲ್ಲಿ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ದ ತಕ್ಷಣ ಸಂಸಾರದ ಆಟ ಶುರುವಾಗುತ್ತೆ. ಈಗ ನೋಡು, ಈ ಕುಂಟೆಬಿಲ್ಲೆ ಆಟದಲ್ಲೇ ಎಲ್ಲ ಚೌಕಗಳಲ್ಲೂ ಎರಡೆರಡು ಕಾಲಿಟ್ಕೊಂಡು ಆಟಾಡೋಕ್ಕಾಗಲ್ಲ. ಕೆಲವೊಂದು ಚೌಕದಲ್ಲಿ ಒಂಟಿ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಎಡುವುದಲ್ಲೇ ನೆಗಿಬೇಕು. ಈಗ ನಿನ್ನ ಸಂಸಾರದಲ್ಲೂ ಅದೇ ಥರ ಕಷ್ಟದ ಚೌಕ ಬಂದಿದೆ. ಆ ಸೀನಾ ಆ ಪಿಂಕಿ ಹಿಂದೆ ಹೋಗಿ ನಿನಗೆ ಮೋಸ ಮಾಡಿರ್ಬೋದು, ನಿನಗೆ ಕೈ ಕೊಟ್ಟಿರ್ಬೋದು. ಹಾಗಂತ ನಿನಗೆ ನಿನ್ನೆ ಆಟದಲ್ಲಿ ಸೋತೆ ಅಂತ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೋಬಾರ್ದು ಗುಂಡು. ನಾವು ಚಿಕ್ಕವರಿರುವಾಗ ಕುಂಟೆಬಿಲ್ಲೆ ಆಡುವಾಗ ಆಟದಲ್ಲಿ ಸೋತ ತಕ್ಷಣ ನಾವು ಹತ್ಕೊಂಡು ಹೋಗ್ಬಿಡ್ತಿದ್ವಾ? ಇಲ್ಲ ತಾನೆ? ಮಣ್ಣು ಕೊಡುಕೊಂಡು ಮತ್ತೆ ನಮ್ಮ ಸರ್ದಿ ಬರಲಿ ಗೆಲ್ತೀವಿ ಅಂತ ಛಲದಿಂದ ಆಡ್ತಿದ್ವಿ ತಾನೆ? ಈಗ ನಿನ್ನ ಸಂಸಾರದಲ್ಲಿ ಆ ಗೆರೆ ತುಳಿದಿರೋದು ಸೀನಾ, ತಪ್ಪು ಮಾಡಿ ಔಟ್ ಆಗಿರೋದು ಸೀನಾ. ಅದಕ್ಕೆ ನೀನಾಗ ಶಿಕ್ಷೆ ಅನುಭವಿಸ್ಬೇಕು, ನೀನಾಗ ಕಣ್ಣೀರು ಹಾಕಬೇಕು. ನೋಡು ಗುಂಡು, ನಿನ್ನ ಜೊತೆ ನಿನ್ನ ಅಕ್ಕ ತಂಗಿರಿದ್ದಾರೆ, ನಾನಿದ್ದೀನಿ, ನಿಮ್ಮ ಅಣ್ಣ ಇದ್ದಾನೆ, ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದೀವಿ. ಈ ನೋವು ದ್ರೋಹ ಅನ್ನೋ ಚೌಕಗಳನ್ನ ನೀನು ಒಂಟಿ ಕಾಲಲ್ಲೇ ಬ್ಯಾಲೆನ್ಸ್ ಮಾಡಿ ದಾಟಬೇಕು. ನಿನ್ನ ಜೀವನದ ಗುರಿನ ನೀನು ಮುಟ್ಟಿ ನೀನು ಗೆದ್ದು ತೋರಿಸ್ಬೇಕು. ನಿನ್ನ ಕಣ್ಣೀರು ಹಸಿ ನಂಗೆ ಉತ್ತರ ಆಗಬಾರ್ದು. ನಿನ್ನ ಗೆಲುವು ಅವನಿಗೆ ಪಾಠ ಆಗಬೇಕು. ಎದ್ದು ನಿಲ್ಲು ಗುಂಡು, ಎದ್ದು ನಿಲ್ಲು. ನಿನ್ನ ಜೀವನದ ಆಟ ಇನ್ನೂ ಮುಗ್ದಿಲ್ಲ. ಗುಂಡು, ಏನೇ ನೋಡ್ತಿದ್ಯಾ? ಅದಕ್ಕೆ ಹೇಳಿದ ಅರ್ಥ ಆಯಿತು ತಾನೆ? ನೋಡು, ಅವಾಗಿಂದ ನೀನು ಒಂದು ನಗುಗೋಸ್ಕರ ನಾವೆಲ್ಲರೂ ಎಷ್ಟು ವೆಯ್ಟ್ ಮಾಡ್ತಿದ್ದೀವಿ. ಒಂದು ಸ್ವಲ್ಪ ನಗಾಡೆ ಪ್ಲೀಸ್, ಒಂದು ಸ್ಮೈಲ್ ಬಿಡು ಗುರು ಪ್ಲೀಸ್ ಗುರು.